ರೇ ಬರ್ರಿ ಒತ್ತಾಗೋಯ್ತು ಏನ್ ಮಾಡ್ತಿದ್ದೀರಾ? ನಿಮ್ಗೆ ಯಾವಾಗ್ಲೂ ಇದೇ ಗೋಳ ಆಯ್ತನ್ರಿ ಅತ್ಲಾಗಿ. ಬೇಗ ಹೊರಡ್ರಿ ಹೊರಡ್ರಿ ಅಂತ ಹೇಳ್ತೀನಿ. ಎಲ್ಲಾರು ಅಲ್ಲಿ ಇಲ್ಲಿ ಹೋಗೋರು ಹೊಲತಾವ ತೋಟತಾವ ಅಲ್ಲಿ ಇಲ್ಲಿ ಹೋಗೋರು ಹೋಗ್ಬಿಡ್ತಾರ ಕಣ್ರಿ. ಬೇಗ ಹೋಗ್ಬಿಟ್ಟು ಪತ್ರಿಕೆಗಳು ಹಂಚ್ ಬಂದ್ಬಿಡೋಣ. ನಾಳೆ ಬೇರೆ ಹೋಗ್ಬಿಡ್ಬೇಕು ನಾವು ಊರಿಗೆ ನೆನೆಯಲೆ. ನಿಮ್ಗೆ ಹೇಳೋದು ಅರ್ಥ ಆಗಲ್ಲ ಕಣ್ರಿ ನಿಮ್ಗೆ. ಏನ್ ಮಾಡ್ತಿದ್ದೀರಿ? ಬರ್ರಿ ಬೇಗ. ಹೋಗ್ರಿ ಅತ್ಲಾಗಿ, ನಾನು ಹೋಗ್ತೀನಿ ನೋಡ್ರಿ. ಇವಾಗ ಬಿಟ್ಟು ಹೋಗ್ಬಿಡ್ತೀನಿ. ಇವಾಗ ನೀವು ಬರದಿದ್ರೆ ಬರ್ರಿ, ಇಲ್ಲಾಂದ್ರೆ ಸುಮ್ಕೆ ಇಲ್ಲೇ ಇದ್ಬಿಡ್ರಿ ಅತ್ಲಾಗಿ. ಏನಾದ್ರು ಕೆಲಸ ಏನಾರ ಮಾಡ್ಕೊಂಡು ಅತ್ಲಾಗಿ. ಯಾವಾಗ ನೋಡಿದ್ರು ಬರೀ ಕೆಲಸ 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 ಅಂತ ಇರ್ತಾನೆ ಇರ್ತೀರಾ. ಯಾವಾಗ ನೋಡಿದ್ರು ಇದೇ ಗೋಳಾಯ್ತು. ಮನೇಲಿ ಇರೋ ಕೆಲಸ ಎಲ್ಲ ಮಾಡ್ಕೊಂಡು ನಾನು ಬೇಗ ಹೊರಡ್ರು ನೀವು ಅದೇನ್ ಮಾಡ್ತಿರ್ತೀರಿ ಏನ್ ಅತ್ಲಾಗಿ? ಅಯ್ಯ ಅಯ್ಯ ಅಯ್ಯ, ಯಾಕೆ ನಿಂಗೆ ಹಿಂಗೆ ಆಡ್ತಿದ್ಯಾ? ಒಳ್ಳೆ ಕಣ ಮಾತ್ಲಾಗಿ ನಿನ್ನಿಂದ ಇದೇ ಗೋಳಾಯ್ತು ಯಾವಾಗ ನೋಡಿರೋನು. ಅಲ್ಕಣೆ ತಿಂಡಿ ಹಾಕ್ಬಿಟ್ಟು ಬೇಗ ಬರ್ರಿ ಅಂತ ಹೇಳಿದ್ರೆ ಬಿಸಿ ಬಿಸಿ ತಿಂಡಿ ತಿನ್ನೋದು ಬೇಡವೇನೆ ನಾನು ನೆಮ್ಮದಿಯಾಗಿ? ಇವಾಗಿನ ತೋಟ ತಗೊಂಡ್ಬಂದ್ಬಿಟ್ಟು ಒಂದಿಟ್ಟು ಮಕ ತಕೊಂಡು ತಿಂಡಿ ತಿನ್ನೋಣ ಅಷ್ಟರಲ್ಲಿ. ಯಪ್ಪ 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 ಯಪ್ಪ, ಏನು ಒಂದೇ ಉಸಿರಿಗೆ ಇದು ಮಾಡ್ತಿರ್ತೀಯಮ್ಮ ನೀನಂತೂ. ಮಂತವಿರ್ತೀಯ, ಬೇಗ ರೆಡಿ ಆಗಿಬಿಡ್ತೀಯಮ್ಮ. ನಾನೇನು ಮಾಡಲಿ ಹೇಳು? ಆಯ್ತು ಇವಾಗ ನಡಿ ಹೋಗೋಣ. ತಿಂಡಿನೂ ಕರೆಕ್ಟಾಗಿ ತೃಪ್ತಿಯಿಂದ ತಿನ್ನಲಿಲ್ಲ ಏನಿಲ್ಲ ಅತ್ಲಾಗಿ. ನಾನು ಹೇಳೋದಿಲ್ಲ, ಅರ್ಥ ಮಾಡ್ಕೊಳ್ರಿ. ಈ ಟೈಮಿಗೆ ಅಂದ್ರೆ ಊರಲ್ಲಿ ಜನಗಳು ಇರ್ತಾರ ಕಣ್ರಿ. ಎಲ್ಲೂ ಹೋಗಿರಲ್ಲ ಕೆಲ್ಸಕ್ಕೂ, ಹೊಲತಾವ ತೋಟತಾವ ಎಲ್ಲೂ ಹೋಗಿರಲ್ಲ. ತಿಂಡಿ ಟೈಮು. ಬೇಗ ಹೋಗ್ಬಿಟ್ಟು ಪತ್ರಿಕೆ ಹಂಚಿ ಬಂದ್ಬಿಡ್ಬೋದು, ಬೇಗ ಬೇಗ ಕೊಟ್ಬಿಟ್ಟು. ಇಲ್ಲ ಅಂದ್ರೆ ಏನಾಗುತ್ತೆ ಹೇಳ್ರಿ? ಈಗ ಎಲ್ಲಾರು ಹೋಗ್ಬಿಟ್ಟು ನಮ್ ಕಾಯ್ಕೊಂಡಿರ್ತಾರ. ನಿಂಗಮ್ಮ ಬರ್ತಾಳೆ, ಮೊಮ್ಮಗೊಂದು ನಾಮಕರಣಕ್ಕೆ ಪತ್ರಿಕೆ ಹಂಚಕ್ ಬರ್ತಾಳೆ, ಇಲ್ಲೇ ಇರೋಣ ಅಂತ ಕಾಯ್ಕೊಂಡಿರ್ತಾರೆ ಅಂದ್ರಿ. ಪಾಪ ಅವ್ರವ್ರ ಕೆಲ್ಸಕ್ಕೆ ಅವ್ರು ಹೋಗ್ತಿರ್ತಾರ ಕಣ್ರಿ. ನಾವೇ ಟೈಮ್ ನೋಡ್ಕೊಂಡ್ಬಿಟ್ಟು ಬೇಗ ಹೋಗ್ಬೇಕು. ಸಾಯಂಕಾಲಕ್ಕೆ ಹೋಗೋಣಂದ್ರೆ ಸಾಯಂಕಾಲನೂ ಕೆಲಸ ಇರುತ್ತೆ, ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ಬೇಕು. ನಾಳೆ ಹೋಗಿ ಕೊಟ್ಟು ಬರೋಣಂದ್ರೆ ನಾಳೆ ಬೆಳಿಗ್ಗೆ ಎದ್ದಾಡ್ಕೆಲ್ಲ ನೀನೇನು ನಾಮಕರಣಕ್ಕೆ ನಾವು ಬೇಗ ಹೋಗ್ಬಿಡ್ಬೇಕು. ಅಲ್ಲಿ ಆ ಹುಡುಗಿ ನೋಡಿದ್ರೆ ಆ ಹುಡುಗಿ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾಳೆ ದಿನಾಲು ಅತ್ಲಾಗಿ. ಇನ್ನು ಯಾವಾಗ ಬರ್ತೀರಮ್ಮ, ಬರ್ರಮ್ಮ ಅಪ್ಪ ಏನ್ ಮಾಡ್ತೈತ್ರಮ್ಮ, ಇವಾಗ್ಲಾದ್ರೂ ಬರ್ರಮ್ಮ ಅಂತ ಆ ಹುಡುಗಿ ಹಿಂಸೆ ಮಾಡ್ತಿದ್ದಾಳೆ. ಬೇಗ ಹೋಗಿಲ್ಲ ಅಂದ್ರೆ ಆಗುತ್ತೆ ಅಂದ್ರೆ ಬರ್ರಿ ಬೇಗ ನಡಿಯಮ್ಮ ಅತ್ಲಾಗಿ. ಯಪ್ಪ 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 ಯಪ್ಪ, ಒಂದು ಮಾತಾಡಿದ್ರೆ 100 ಮಾತಾಡ್ತೀಯಮ್ಮ ನೀನಂತೂ ಅತ್ಲಾಗಿ. ನಿನಗೆ ನಾನು ಬಾಯಿ ಕೊಡೋಕ್ಕಾಗುತ್ತಾ? ನಿನಗೆ ನಾನು ಉತ್ತರ ಹೇಳೋಕ್ಕಾಗುತ್ತೇನೆ? ನಡಿಯಮ್ಮ ಅತ್ಲಾಗಿ, ಹೋಗಿ ಬಂದ್ಬಿಡೋಣ ಅತ್ಲಾಗಿ. ಮೊದಲು ಯಾವ ಕಡೆಯಿಂದ, ಯಾರ ಮನೆ ಕಡೆಯಿಂದ ಹಂಚ್ಕೊಂಡು ಹೋಗೋಣ? ಮೊದ್ಲು ನಮ್ ಲಕ್ಷ್ಮಕ್ಕ, ಆಮೇಕಿಂದ ಅದೇ ಲಕ್ಷ್ಮಕ್ಕರ ಮನೆಯಿಂದ ಅಲ್ಲಿಂದ ಹಂಚ್ಕೊಂಡು ಹೋದ್ರೆ ಕರೆಕ್ಟ್ ಆಗಿ ಪೂರಾ ಒಂದ್ ಕಡೆಯಿಂದ ಊರವ್ರಿಗೆಲ್ಲ ಪಟ 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 ಹಂಚ್ಕೊಂಡು ಬರ್ಬೋದು ಒಂದ್ ಕಡೆಯಿಂದ. ಮೊದ್ಲು ಲಕ್ಷ್ಮಕ್ಕರ ಮಂತವಿಂದ ಶುರು ಮಾಡಂಕ ನಡಿ. ನಿಂಗೆ ಹಿಂಗೆ ಮಾಡಿದರೆ ಹೆಂಗೆ? ನಾನೊಂದು ಐಡಿಯಾ ಹೇಳ್ತೀನಿ. ನೀನೊಂದು ಸ್ವಲ್ಪ ಪತ್ರಿಕೆಗಳು ತಗ, ನಾನೊಂದು ಅರ್ಧ ತಗೊಳ್ತೀನಿ, ನೀನೊಂದು ಅರ್ಧ ತಗ. ಒಂದು ಎಲ್ಲರೂ ಇಬ್ರು ಒಂದೇ ಮನೆಗೆ ಹೋಗೋದು ಬೇಡ, ಬೇರೆ ಬೇರೆ ಮನೆಗೆ ಇಬ್ರು ಹಂಚ್ಕೊಂಡು ಬಂದ್ಬಿಟ್ರೆ ಅತ್ಲಾಗಿ ಬೇಗ ಆಗೋಗ್ಬಿಡುತ್ತಲ್ವೇನೆ? ಹಂಗೆ ಮಾಡೋಣ? ಸುಮ್ಮಕ್ ಬರ್ರಿ, ನೀವ್ ಇಲ್ದವೆಲ್ಲ ತಲೆಹಟೆ ಮಾಡಕ್ ಹೋಗ್ಬೇಡ್ರಿ. ಅದ್ ಹೆಂಗ್ ಸರಿ ಆಗುತ್ತೆ? ನೀನೊಂದ್ ಕಡೆ ಹೋಗೋದು ನಾನೊಂದ್ ಕಡೆ ಹೋಗೋದು ಅವೆಲ್ಲ ಸರಿಯಾಗಲ್ಲ. ಇಬ್ರು ಹೋಗ್ಬಿಟ್ಟು ಕರೆಕ್ಟ್ ಆಗಿ ಎಲ್ಲಾರ್ಗು ಕರೆದು ಬರೋಣ, ನೆಮ್ಮದಿಯಾಗಿ ಬರ್ತಾರೆ. ಸುಮ್ಮಕ್ ಬರ್ರಿ ಹೋಗೋಣ. ಸುಮ್ಮನೆ ಅದು ಇದು ಹೇಳ್ಬೇಡ್ರಿ ನೀವು. ಹಿಂಗಲ್ ಕಣೆ ನಿಂಗೆ, ನಾನು ಸರಿಯಾಗಿ ತಿಂಡಿ ಬೇರೆ ತಿಂದಿಲ್ಲ ಕಣೆ, ಹೊಟ್ಟೆ ಬೇರೆ ಹಸಿತೈತ್ ಕಣೆ. ಹೋಗ ಮಾತ್ಲಾಗಿ, ನಿನ್ನಿಂದ ಏನು ಗೋಳು ನನಗೆ ಅತ್ಲಾಗಿ. ಸುಮ್ಮಕ್ ಬರ್ರಿ. ಒಳ್ಳೆ ರೋದನೆ ಆಗೋಯ್ತು ಕಣ್ರಿ ನಿಮ್ಮಿಂದ ಅತ್ಲಾಗಿ. ಕೊರಗಾಡ್ತಿದ್ದೀರ ಅತ್ಲಾಗಿ. ಸುಮ್ಕಾರ ಮನೆ ಹತ್ರ ಇದ್ಬಿಡ್ರಿ ಅತ್ಲಾಗಿ. ಇನ್ನೇನ್ರಿ ಇವಾಗ ಎಲ್ಲಾರ ಮನೇಲೂ ಪತ್ರಿಕೆ ಹಂಚ್ಕೊಂಡ್ ಬರೋಷ್ಟರಲ್ಲಿ ಹಣ್ಣು ತಿಂದ್ರಿ, ಜ್ಯೂಸ್ ಕುಡೀರಿ, ಟೀ ಕುಡೀರಿ ಅನ್ನೋಷ್ಟರಲ್ಲಿ ಹೊಟ್ಟೆ ಎಲ್ಲ ತುಂಬಿಡುತ್ತೆ. ಸುಮ್ಮಕ್ ಬರ್ರಿ. ಯಾಕೆ ಹಿಂಗ ಆಡ್ತಿದ್ರ? ಅಷ್ಟ್ರಲ್ಲಿ ಅಮ್ಮಕ್ಕಿಂತ ಬಂದ್ಬಿಟ್ಟು ತಿಂಡಿ ತಿನ್ನಿರಂತ ಏನಾರ ಮಾಡ್ಕೊಡ್ತೀನಿ. ಒಳ್ಳೆ ಚಿಕ್ಕ ಮಕ್ಳಾಡಂಗ ಆಡ್ತೀರಾ ಕಣ್ರಿ ನೀವಂತೂ ಅತ್ಲಾಗಿ. ನಡಿಯವ್ವ ಅತ್ಲಾಗಿ, ನಿನ್ಗೇನು ಹೇಳಕ್ಕಾಗಲ್ಲ ಅತ್ಲಾಗಿ. ನಾನು ಸುಮ್ಕೆ ಚರ್ಚೆ ಮಾಡ್ಕೊಂಡು ನಿನ್ಕೊಳ್ಳೋದಕ್ಕಿಂತ ನೆಮ್ಮದಿ ಆಗತ್ಲಾಗಿ ಹಿಂದೆ ಸುಮ್ಮನೆ ನೀನು ಹೇಳಿದ ಮಾತು ಕೇಳ್ಕೊಂಡ್ ಬಂದ್ರೆ ಭಾಳ ಉತ್ತಮ ಆಗೋಗ್ಬಿಡುತ್ತೆ ಅತ್ಲಾಗಿ. ನಡಿ ಹೋಗೋಣ. ಕರೀರಿ ಇವರಿಗೆ, ಜಯಕ್ಕನ್ ಕರೀರಿ. ಜಯಕ ಇವಳೆ ಯಾರು ಕಾಣಿಸ್ತಾನೆ ಇಲ್ಲ ಮನೇಲಿ, ಎಲ್ಲರೂ ಎತ್ಲಾಗ ಹೋಗಿದ್ದಾರೆ. ಅಲ್ಲೇ ಹೋಗ್ಬಿಟ್ಟಿದಾರೋ ಏನೋ ಕಡೆ. ನಾವು ಬೇಗನಾರು ಬಂದಿದ್ರು ಆಗ್ತಿತ್ತು. ಎಂಥ ಕೆಲಸ ಆಗೋಯ್ತೆ ಏನು? ಅವಾಗಲಿ ನಾನು ನೋಡ್ತಿದ್ದೀನಿ, ಯಾರು ಕಾಣಿಸ್ತಾನೆ ಇಲ್ವಲ್ಲೇ. ಜಯಕರೇ ಕಣ್ರಿ ನಿಮ್ಗೆ ಹೇಳ್ದೆ, ಅದಕ್ಕೆ ನಿಮ್ಗೆ ಬಡ್ಕೊಂಡಿದ್ದು. ಬೇಗ ಬರಂಕಂಡ್ರಿ ಎಲ್ಲಾರು ಕೆಲ್ಸಕ್ಕೆ ತೋಟತಾವ ಹೊಲತಾವ ಅಲ್ಲಿ ಇಲ್ಲಿ ಹೋಗ್ಬಿಡ್ತಾರ ಕಣ್ರಿ ಅಂತ ಬಡ್ಕೊಂಡೆ. ನೀವು ನನ್ನ ಮಾತು ಕೇಳಿರ? ತಿಂಡಿ ತಿಂದಿಲ್ಲ, ಊಟ ಮಾಡಿಲ್ಲ, ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತ ಒಳ್ಳೆ ಚಿಕ್ಕ ಮಕ್ಳು ಆಟ ಮಾಡ್ಕೊಂಡು ಅಲ್ಲಿ ಚರ್ಚೆ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರಿ ನೋಡ್ರಿ. ಇವಾಗ ನಿಮ್ಮಿಂದ ಬರೀ ಇದೇ ಗೋಳು. ಎಲ್ಲ ತಪ್ಪು ನನ್ನ ಮೇಲೆ ಇದು ಮಾಡಬೇಡ ಕಣೆ. ನಾನು ಏನೇ ಮಾಡೋಣ ಇವಳೆ? ನನಗೇನು ಕನಸು ಬಿದ್ದಿತ್ತ? ಜಯಕ್ಕ ಬೇಗ ಕೆಲ್ಸಕ್ಕೆ ಹೋಗ್ಬಿಡುತ್ತೆ, ಬೇಗ ಪತ್ರಿಕೆ ಹಂಚಿ ಬರಬೇಕು ಅಂತ. ಏನು ಮಾಡೋಣ ಹೇಳು? ಎಲ್ಲದಕ್ಕೂ ನಾನೇ ಕಾರಣ ಅಂತ ಹೇಳ್ತಿರ್ಬೇಡ. ಸುಮ್ಮಕ್ ನಿನ್ಕ ನೀನು. ಅಯ್ಯೋ ನಿಂಗಕೋ ಸುಮ್ಕಿರಕೋ, ಅಣ್ಣಂಗೆ ಯಾಕೆ ಬೈಯಕ್ ಹೋಗ್ತೀಯ? ಸುಮ್ಕಿರಕೋ.
ನೀವು ಕೂಕೊಂಡಿದ್ದು ನನ್ಗೆ ಕೇಳಿಸ್ತು ಕಣಕ. ನಾನು ಕೋಣೆಲಿ ಅಡಿಗೆ ಕೋಣೆಲಿ ತಿಂಡಿ ಮಾಡ್ತಿದ್ದೆ ಕಣಕು. ತಿಂಡಿ ಮಾಡ್ತಿದ್ದೆ, ನಾನು ಕೂಕಂಡೆ. ಓ ಓ ನಿಂಗಕ್ಕೋ ಬಂದೆ ಬಂದೆ ತಡಿ ನಿಂಗಕ್ಕೋ ಅಂತ ಹೇಳ್ತಿದ್ದೆ, ನಿಮ್ಗೆ ಕೇಳಿಸಿಲ್ಲ ಆಟೆಯ. ನೀವು ಅಣ್ಣಂಗೆ ಯಾವಾಗ ಬೈದ್ರು ಅದಕ್ಕತ್ಲಾಗಿ ಇನ್ನೂ ಬೈದು ಬಿಡ್ತೀರ ಏನೋ ಅಂದ್ಕೊಂಡು ಓಡ್ ಬಂದ್ಬಿಟ್ಟೆ ಕಣಕ. ಮತ್ತೆ ಏನಕ್ಕ ಸಮಾಚಾರ? ಗಂಡ ಹೆಂಡತಿ ಇಬ್ರು ದಂಪತಿ ಸಮೇತ ಬಂದ್ಬಿಟ್ಟಿದಾರಲ್ಲ, ದಂಪತಿಗಳು ಏನಂತ ಗೊತ್ತಾಗ್ತಿಲ್ವಲ್ಲ, ಜೋಡಿ ಮೇಲೆ ಬಂದ್ಬಿಟ್ಟಿದಾರಲ್ಲ. ಕೈಲಿ ಬೇರೆ ಏನೋ ಬ್ಯಾಗ್ ಬೇರೆ ಐತೆ. ಏನಕ್ಕ ಸಮಾಚಾರ? ನಿಂಗಕ್ಕ ಏನ್ ಫಂಕ್ಷನ್? ಎಲ್ಲ ಹೋಗ್ತಿದ್ಯಾ? ಏನ್ ಮಾಡ್ತಿದ್ದೀರಾ ಫಂಕ್ಷನ್? ಏನ್ ಫಂಕ್ಷನ್ ಜಯಕ್ಕ, ನಿನಗ್ ಗೊತ್ತಿಲ್ದಿದ್ ಏನೈತೆ? ನನ್ನ ಮೊಮ್ಮಗಂದು ಮಗಂದು ನಾಮಕರಣ ಐತೆ. ಅವ್ರೂರಲ್ಲ ಐತೆ, ಅವ್ರೂರಲ್ಲಿ ಇಟ್ಕೊಂಡಿದ್ದಾರೆ ಹಾಸನಲ್ಲಿ. ಅದಕ್ಕೆ ಪತ್ರಿಕೆ ಎಲ್ಲ ಹಂಚೋಗೋಣ ಅಂತ ಬಂದು. ಅಕ್ಕ ಇವತ್ತು ಬರುತ್ತಲ್ಲ, ಈ ಭಾನುವಾರ ಬರುತ್ತಲ್ಲ, ಈ ಭಾನುವಾರದಿಂದ 8 ದಿವಸ ಕಣಕ. ಅಲ್ಲೇ ಹಾಸನಲ್ಲೇ ಮಾಡ್ಕೊಂಡಿದ್ದಾರೆ. ನಮ್ಮ ಮಗಳ ಮನೆ ಇದೆ ನೋಡ್ರಿ, ಅಲ್ಲೇ ಊರಲ್ಲೇ ಇಟ್ಕೊಂಡಿದ್ದಾರೆ. ಸಖತ್ ಗ್ರ್ಯಾಂಡ್ ಆಗಿ ಮಾಡ್ತಿದಾರೆ ಕಣಕು. ಎಲ್ಲಾರು ಓಡ್ಬೇಕು. ಅಣ್ಣ ಎತ್ತಾಗ ಹೋಗಿದ್ದಾನೆ, ಅಣ್ಣಂಗೂ ಹೇಳ್ಬಿಡ್ರಿ ಎಲ್ಲಾರು ಕುಟುಂಬ ಸಮೇತರಾಗಿ ಬರ್ಬೇಕು ಕಣಕ. ಇಲ್ಲಿ ಊರಿಂದ ಬಸ್ ಮಾಡ್ಸಿದೀವಿ, ದೊಡ್ಡ ಬಸ್ ಮಾಡ್ಸಿದೀವಿ, ಎಲ್ಲಾರು ಬಂದ್ಬಿಡ್ಬೇಕು ಕಣಕು. ಮತ್ತೆ ನೀವು ಬರ್ದಂಗ್ ಉಳ್ಕೊಂಡ್ಬಿಟ್ಟಿರ, ಮತ್ತೆ ಭಾನುವಾರ ರಜೆ ಇರುತ್ತೆ. ಮನೆಯವರೆಲ್ಲಾರು ಮಕ್ಕಳು, ನೀವು, ಅಣ್ಣ ಎಲ್ಲಾರು ಬರ್ಬೇಕು. ಮತ್ತೆ ನನ್ನ ಮಗಳು 100 ಸಲ ಹೇಳಿದಾಳೆ, ಮತ್ತೆ ಫೋನ್ ಮಾಡಿ ಮಾಡಿ ಅಮ್ಮ ಎಲ್ಲಾರ್ಗು ಕರ್ಕೊಂಡ್ ಬರ್ಬೇಕು ಕಣಮ್ಮ ಅಂತ. ಸರಿನಾ ಅಕ್ಕ? ಜಯಕರೆ, ದಯವಿಟ್ಟು ಎಲ್ಲರೂ ಬಂದ್ಬಿಡ್ಬೇಕು. ಕುಟುಂಬ ಸಮೇತರಾಗಿ ಎಲ್ಲರೂ ಬಂದ್ಬಿಡ್ಬೇಕಣಕು. ತಗೊಳ್ಳಿ ಪತ್ರಿಕೆ ತಗೊಳ್ಳಿ. ಸರಿ ಕಣಕ, ಆಯ್ತು ಬರ್ತೀವಿ. ಅಲ್ಲ ಕಣಕ, ಅಣ್ಣ ಜಯಣ್ಣ ನಿಂಗಕ್ಕ ಇದಾಕೆ ಆಚೆ ಕಡೆ ನಿಂತ್ಕೊಂಡ್ಬಿಟ್ಟು ಮಾತಾಡ್ತಿದ್ದೀರಾ? ಅವಾಗ್ಲಿ ನಾನು ನೋಡ್ತಿದ್ದೀನಿ. ಬನ್ನಿ ಒಳಗಡೆ ಬನ್ನಿ, ಟೀ ಕಾಸ್ತೀನಿ, ಟೀ ಕುಡಿತೀರಾ, ತಿಂಡಿ ಮಾಡ್ತೀರಾ, ತಿಂಡಿನೇ ತಿನ್ಕೊಂಡು ಹೋಗಿರಂತೆ. ಬನ್ನಿ, ಬಿಸಿಬಿಸಿದು ಒಳ್ಳೆ ಬಿಸಿಬಿಸಿದು ಮೃದುವಾಗಿ ಇಡ್ಲಿನೂ ಚಟ್ನಿ ಪಲ್ಯ ಎಲ್ಲ ಮಾಡಿದೀನಿ. ಬಾರ್ಜಿ ಅಣ್ಣ ನಿಂಗಕ್ಕ ಬರ್ರಿ, ತಿಂಡಿನೇ ತಿನ್ಕೊಂಡು ಹೋಗಿರಂತೆ. ಅಪರೂಪಕ್ಕೆ ಬಂದಿದ್ದೀರಾ ಗಂಡ ಹೆಂಡತಿ ಇಬ್ರು. ಇಷ್ಟು ದಿವಸ ಕರೆದ್ರು ನಮ್ಮ ಮನೆ ಹತ್ರ ಬರ್ತಿರಲ್ಲ ಈ ನಿಂಗಕ್ಕ. ಬರೀ ಹೊಲತಾವ ಕೆಲಸ ಐತೆ, ತೋಟತಾವ ಕೆಲಸ ಐತೆ ಅಂತಾನೆ ಹೇಳ್ತಿತ್ತು. ಇವತ್ತಾದ್ರೂ ಬಂದಲ್ಲ ಸದ್ಯ. ಬಾರಕ ಹೋಗೋಣ ಒಳಗಡೆ. ಬಾರಕ ಅಣ್ಣ, ಬಾರಣ್ಣ ತಿಂಡಿ ತಿನ್ಕೊಂಡು ಹೋಗು. ಏನ್ ಮಾಡ್ತೀಯಕ್ಕ? ನಮ್ಗೂ ಹೊಟ್ಟೆ ಬೇರೆ ಹಸಿದೈತೆ ಅಕ್ಕ. ಜಯಕ್ಕ ತಿಂಡಿ ತಿನ್ಬೇಕಂತ ನಮ್ಗೂ ಆಸೆನೆ. ಇಡ್ಲಿ ಅಂದ್ರೆ ಬಲು ಇಷ್ಟ ನನಗೆ. ಏನ್ ಮಾಡ್ತೀಯಾ? ಊರಲ್ಲೆಲ್ಲ ಪತ್ರಿಕೆ ಹಂಚ್ಕೊಂಡ್ ಬರ್ಬೇಕಲ್ವೇನಕ್ಕ. ಇನ್ನೇನು ಮುಂಗಾರು ಬೇರೆ, ಇವಾಗ ಜನಗಳು ಮನೆ ಹತ್ರ ಇರಲ್ಲ ಕಣಕ್ಕ. ಹೆಸರು ಕಾಳು ಚೆಲ್ಲಕ್ ಹೋಗೋದು, ಹೆಸರು ಕಾಳು ಹಾಕಕ್ ಹೋಗೋದು, ಹೊಲದಲ್ಲಿ ತೋಟದಲ್ಲಿ ಕೆಲ್ಸಗಳು ಅದು ಇದು ಇದ್ದೇ ಇರ್ತಾವ ಕಣಕ್ಕ. ಏನ್ ಮಾಡ್ತೀಯ? ಹಂಗಾಗಿ ಜನಗಳು ಆ ಕಡೆ ಈ ಕಡೆ ಹೋಗ್ಬಿಡ್ತಾರೆ. ಬೇಗ ಹೋಗಿ ಪತ್ರಿಕೆ ಹಂಚ್ಕೊಂಡ್ ಬರ್ಬೇಕಣಕ್ಕ. ಇರ್ಲಿ ಕಣ್ ಬರ್ರಮ್ಮ. ಪತ್ರಿಕೆ ಬೇಕಾದ್ರೆ ಸಾಯಂಕಾಲ ಹಂಚ್ಕೊಂಡ್ ಬರೀರಂತೆ. ಬೇಕಾದ್ರೆ ಬನ್ನಿ, ತಿಂಡಿ ತಿನ್ ಬರ್ರಿ. ಮಂತವಿದೀನಕ್ಕ? ಯಾಕೋ ಹೋದ್ರಿಟ್ಟು ಕೊತ್ತಂಬರಿ ಸೊಪ್ಪಿದ್ರೆ ಕೊಡಕವು. ನಮ್ ಹುಡುಗ ಹಿಂಸೆ ಕಣಕ. ಪಲಾವ್ ಮಾಡು ಅಂತ ಕೊತ್ತಂಬರಿ ಸೊಪ್ಪೆ ಇಲ್ಲ. ಇವತ್ ಸಾಯಂಕಾಲ ಸಂತೆಗೆ ಹೋದ್ರೆ ತಗೊಂಬಂದ್ ಕೊಡ್ತೀನಿ. ಕೊಡಕ ಕೊತ್ತಂಬರಿ ಸೊಪ್ಪಿದ್ರೆ. ಜಯಕ ಇಲ್ಲ ಇದೀನ್ ಕಣ್ ಬಾರೆ. ಲಕ್ಷ್ಮಕ್ಕ ಇಲ್ಲ ಆಚೆ ಕಡೆ ನೀನ್ ನಿಂತಿದ್ದೀನ್ ಕಣ್ ಬಾ. ಇದೇನಪ್ಪ ಇದು? ಯಾರೋ ಮನೆ ಮುಂದೆ ಯಾರೋ ಬಂದ್ ನಿಂತಿರಂಗಿದ್ದಾರೆ. ನೆಂಟ್ರಿ ಯಾರೋ ಬಂದಿರಂಗಿದ್ದಾರೆ. ಯಾರ್ ಜಯಕೋ? ಇದ್ಯಾರಕ್ಕ ಇದು? ನಾನ್ ಬೇರೆ ಇದೇ ಟೈಮಿಗೆ ಬರ್ಬೇಕಿತ್ತ. ಮನೆ ಮುಂದೆ ಬಂದ್ಬಿಟ್ಟು ನೆಂಟ್ರು ನಿಂತಿದ್ದಾರೆ. ನೆಂಟ್ರು ಬರುವಾಗ್ಲೇನೆ ಬರ್ಬೇಕಿತ್ತ. ನಾನು ಕೊತ್ತಂಬರಿ ಸೊಪ್ಪು ಕೇಳೋದಕ್ಕೆ ನಾನು ಅಲ್ಲಿಂದ ಕೇಳ್ಕೊಂಡ್ ಬರ್ತಿದ್ದೀನಿ. ಯಾರಕ್ಕ ಇವರು? ಅಲ್ಲ ಕಣಕವು ಲಕ್ಷ್ಮಕ್ಕ, ಅವ್ರು ಯಾರು ಅನ್ಕೊಂಡಿದ್ಯಾ? ನಮ್ ಜಯಣ್ಣನೂ ನಮ್ ನಿಂಗಕ್ಕಲ್ವಾ? ಜಯಣ್ಣನೂ ನಿಂಗಕ್ಕನ? ಅಯ್ಯೋ ಅಯ್ಯೋ ಅಯ್ಯೋ, ನನಗೆ ಗೊತ್ತೇ ಆಗ್ಲಿಲ್ಲ, ನನಗೆ ಗುರ್ತೆ ಹಿಡಿಯಕ್ಕಾಗ್ಲಿಲ್ಲ ಹಿಂದ್ಗಡೆಯಿಂದ. ಏನ್ ಸಮಾಚಾರ? ನಮ್ ಜಯಣ್ಣನೂ ನಿಂಗಕ್ಕ ಹಿಂಗ್ ಬಂದ್ಬಿಟ್ಟಿದಾರಲ್ಲ ಇವತ್ತು ಬೆಳಗ್ಗೆ ನಿಮ್ ಮನೆ ಹತ್ರ. ಏನಕ್ಕ ಸಮಾಚಾರ? ನಿಂಗಕ್ಕ ಏನ್ ಸಮಾಚಾರ? ಬಾರಮ್ಮ ಲಕ್ಷ್ಮಕ್ಕ, ಬರೋದ್ ಬಂದಿದ್ಯಾ? ಹಂಗ ಒಳ್ಳೆ ಟೈಮಿಗೆ ಬಂದ ಕಣ್ ಬಾರ ತಾಯಿ. ಏನ್ ನಿಂಗಕ್ಕ ಅದು? ಕೈಲ್ ಬೇರೆ ಏನೋ ಬ್ಯಾಗ್ ಬೇರೆ ಇಟ್ಕೊಂಡಿದ್ಯಾ? ಏನು ಅಣ್ಣ ಜಯಣ್ಣ, ಏನಣ್ಣ ಅದು? ಯಾಕ ಬರೋದ್ ಬಂದಿದ್ರ ಒಳ್ಳೆ ಟೈಮಿಗೆ ಬಂದಿದ್ದೀರಾ ಅಂತ ಬೇರೆ ಹೇಳ್ತಿದ್ದೀರಾ? ಯಾತು ಇಲ್ಲ ಕಣಮ್ಮ. ಅಲ್ಲ ಕಣ್ ಲಕ್ಷ್ಮಕ್ಕ, ನಿನಗೆ ಗೊತ್ತಿಲ್ವ ನಿನಗೆ? ಬರೋ ಭಾನುವಾರದಿಂದ 8 ದಿವಸಕ್ಕೆ ನನ್ನ ಮೊಮ್ಮಗಂದು ಅಂದ್ರೆ ಮಗಂದು ನಾಮಕರಣ ಇಟ್ಕೊಳಕು. ಅದಕ್ಕೆ ಕರಿಯಕ್ಕೆ ಮನೆಗೂ ಪತ್ರಿಕೆ ನಾಮಕರಣದ ಪತ್ರಿಕೆ ಕೊಟ್ಟೋಗೋಣಂತ ಬಂದು. ಇನ್ನೇನು ಪಕ್ಕದ ಮನೆ ನಿಮ್ದೇ ಅಲ್ವ, ಇನ್ನೇನು ಬಂದು ಇನ್ನೇನು ಕೊಡೋಣ ಅಂತಿದ್ದು ಅಷ್ಟ್ರಲ್ಲಿ ನೀನೇ ಬಂದ ಕಣಕ ಲಕ್ಷ್ಮಕ್ಕ. ಯಾಕವ್ ಬಂದ್ಬಿಡ್ಬೇಕು ಕಣಕ. ನಿಂಗೆ ಕೊಡು ಪತ್ರಿಕೆ ಹಾಕಂಗೂ ಇಲ್ಲೇ. ಇನ್ನೇನು ಲಕ್ಷ್ಮಕ್ಕ ಇಲ್ಲೇ ಬಂದೈತಲ್ಲ ಇನ್ನೇನು. ನೋಡ್ದ ನಮ್ ನಿಂಗಕ್ಕೊಂದ್ರು ಜಯಣ್ಣ ಮಾತಾಡ್ತಿರೋದು ಹೆಂಗ್ ಮಾತಾಡ್ತಿದಾರಂತ. ಅಲ್ಲ ಎಲ್ಲಾರ ಮಂತ ಹೋಗ್ಬಿಟ್ಟು ಪತ್ರಿಕೆ ಕೊಟ್ಟು ಬರ್ರಿ. ನನಗ್ ಮಾತ್ರ ಇಲ್ಲಿ ಲಕ್ಷ್ಮಕ್ಕ ಅಂತೀನಿ. ನಮ್ಮ ಜಯಕ್ಕನ ಮಂತ ಬಂದ ತಕ್ಷಣ ಪತ್ರಿಕೆ ಕೊಡ್ತಿದ್ದೀರಾ ನೀವು? ನೋಡಿ ನೀವ್ ಹೆಂಗಿದ್ದೀರಾ ಅಂತ. ನೀವು ಇಬ್ರು ಇದಿರಲ್ಲ ಗಂಡ ಹೆಂಡತಿ.
ಬಲು ಇದೀರಾ ನೀವು. ಬೇಡ ಕಣ ಹೋಗ್ರಿ, ಏನು ಕೊಡ್ಬೇಡ, ಬರಲ್ಲ ನಾನು. ಯಾಕೋ ಲಕ್ಷ್ಮಕ್ಕ ಇದ್ಯಾಕಕ್ಕ ಬೇಜಾರು ಮಾಡ್ಕೊಳತೀಯ? ಅಲ್ಲ ಕಣಕ್ಕ, ಏನಕ್ಕ ಮಾಡೋದು, ಇವಾಗ ಬೇರೆ ಮುಂಗಾರ ಬಾ ಅಲ್ವೇನಕ್ಕ, ಜನಗಳು ಆ ಕಡೆ ಈ ಕಡೆ ಹೋಗ್ಬಿಡ್ತಾರೆ ಕಣಕ್ಕೋ ಕೆಲ್ಸಕ್ಕೆ ತೋಟದತ್ರ ಅಲ್ಲಿ ಇಲ್ಲಿ. ಅದಕ್ಕೋಸ್ಕರ ಬೇಗ ಬೇಗ ಕೊಟ್ಕೊಂಡು ಹೋಗೋಣ ಅಂತ. ಅಲ್ಲ ಕಣ ಲಕ್ಷ್ಮಕ್ಕ, ನಡಿಯಮ್ಮ, ಆಯ್ತು ಬೇಜಾರು ಮಾಡ್ಕೋಬೇಡ. ನಮ್ಮ ಲಕ್ಷ್ಮಕ್ಕ ಅಲ್ವ, ನಮ್ಮವ್ರಲ್ವ, ಇನ್ನೇನು ಎಲ್ಲಿ ಕೊಟ್ರು ನಡೆಯುತ್ತಂತ ಒಂದು ಮಾತು ಕೊಡೋಣ ಅಂತ ಹೇಳದಪ್ಪ. ತಪ್ಪಾಗೋಯ್ತು ನೋಡಿ, ಮನೆ ಹತ್ರ ನೀವು ಬರ್ತೀವಿ, ಇನ್ನೇನು ಮಾಡೋಣ ಅತ್ಲಾಗಿ. ಈಗ ನೀನು ಇಲ್ಲಿ ಬರ್ದಲ್ಲೇ ಇದ್ದಿದ್ರೆ ನಾವು ಮಂತಾವಲೆ ಬಂದು ಕೊಟ್ಟೆ ಕೊಡ್ತಿದ್ವು. ಈಗ ಇಲ್ಲಿ ಬಂದಿದ್ಯಲ್ಲ ಅದಕ್ಕೆ ಕೊಡೋಣ ಅಂತ ಹೇಳ್ದು. ಬಿಡ್ರಿ, ಮಂತಾವಲೆ ಬರ್ತೀನಿ, ಇನ್ನೇನು. ತಮಾಷೆ ಮಾಡ್ದೆ ಕಣ ನಾವು. ಜಯಣ್ಣ ಬೇಜಾರ್ ಮಾಡ್ಕೊಬೇಡ್ರಿ, ಇನ್ನೇನು ಮಂತಾವ್ ಬರ್ತೀರಾ, ಕೊಡ್ರಿ ಇಲ್ಲೇನೆ. ಹಂಗಾರೆ ನಾಮಕರಣ ಅಂದ್ರೆ ಜೋರಾಗಿ ಒಳ್ಳೆ ಗ್ರ್ಯಾಂಡ್ ಆಗಿ ಇಟ್ಕೊಂಡಿದ್ದೀರಾ. ನಿಂಗಕ್ಕ ಬಹಳ ಕಷ್ಟಪಟ್ಟಿದ್ಯಾ ಬಿಡಮ್ಮ, ಹೆಂಗ ಚೆನ್ನಾಗಿರ್ರಿ, ಹಂಗ ಭಗವಂತ ಒಳ್ಳೇದ್ ಮಾಡ್ಲಿ. ತಗೊಳಕೋ ಲಕ್ಷ್ಮಕ್ಕ, ಬೇಜಾರ್ ಮಾಡ್ಕೊಬೇಡ ಕಣಕ್ಕೋ. ಮತ್ತೆ ಕುಟುಂಬ ಸಮೇತರಾಗಿ ಎಲ್ಲಾರು ಬಂದ್ಬಿಡ್ಬೇಕು. ಅಣ್ಣಂಗೂ ಹೇಳ್ರಿ. ನಿಂಗಕ್ಕನೂ ಜೈನ ಬಂದಿದ್ರು, ಮೊಮ್ಮಗೊಂದು ನಾಮಕರಣ ಅಂತ ಹಾಸನಲ್ಲಿ ಇಟ್ಕೊಂಡಿದ್ದಾನಂತೆ ಊರಲ್ಲಿ. ಈಗ ಬರ ಭಾನುವಾರದಿಂದ ಹೆಣ್ತಿಸಕ್ಕೆ ಅಂತ ಮಕ್ಕಳು, ನೀವು, ಅಣ್ಣ ಎಲ್ಲಾರು ಬರ್ಬೇಕು ಕಣಕ್ಕೋ. ಬೇಜಾರ್ ಮಾಡ್ಕೊಬೇಡ್ರಿ, ಮಿಸ್ ಮಾಡದೆ ಬರ್ಬೇಕು. ಮತ್ತೆ ನಾನೇನ್ ಮಾತಾಡ್ಸಲ್ಲ, ಮತ್ತೆ ನೀವು ಬರಿಲ್ಲ ಅಂದ್ರೆ ಮತ್ತೆ ನಂಬಿಕೆ ಇಟ್ಕೊಂಡಿದೀನಿ. ಯಾರ್ಯಾರು ಬರ್ತೀರಾ ಬರಲ್ಲ ಅಂತ ನೋಡ್ತೀನಿ. ಸಖತ್ ಗ್ರ್ಯಾಂಡ್ ಆಗಿ ಮಾಡ್ತಿದ್ದಾರೆ ನನ್ನ ಮಗಳು. 10 ಸಲ ಹೇಳೈತೆ ಲಕ್ಷ್ಮಕ್ಕಂಗುನು ಎಲ್ಲಾರ್ಗು ಹೇಳ್ಬಿಟ್ಟು ಕರ್ಕೊಂಬಾರಮ್ಮ ಅಂತ. ಮತ್ತೆ ಎಲ್ಲಾರು ಬರ್ಬೇಕು ಕುಟುಂಬ ಸಮೇತರಾಗಿ, ಸರಿನಾ? ಒತ್ತಾಗೋಯ್ತು ಕಣಕ, ನಾವಿನ್ ಬರೋಣ. ಬಾ, ನಿಂಗೆ ಒತ್ತಾಗೋಯ್ತು, ಹೋಗೋಣ ಬಾ. ಇನ್ನು ಪತ್ರಿಕೆ ಹಂಚ್ಕೊಂಡು ಬರ್ಬೇಕು. ಬಾ, ಬೇಗ ಬೇಗ ಹೋಗೋಣ ಬಾ. ಎಲ್ಲಾರು ಜನಗಳು ಅಲ್ಲಿ ಇಲ್ಲಿ ಹೋಗ್ಬಿಡ್ತಾರೆ, ಮತ್ತೆ ಕೆಲ್ಸಕ್ಕೆ ತೋಟತಾವ ಹೊಲತಾವ ಅಲ್ಲಿ ಇಲ್ಲಿ ಹೋಗ್ತಿರ್ತಾರೆ. ಬಾ, ನಿಂಗೆ ಬೇಗ ಬೇಗ ಹೋಗೋಣ. ತಿಂದ್ರಿ ಅಂದ್ರೆ ತಿಂಡಿಲ್ಲ ಕಣ ಲಕ್ಷ್ಮಕ್ಕ ಅತ್ಲಾಗಿ ಪಾಪ. ನಿಂಗ ಕಾನೂನು ಜಯಣ್ಣ ಪಾಪ ರೇಷನ್ ಕಾರ್ಡ್ ಮಾತ್ರ ಒಳ್ಳೆ ಸಖತ್ತಾಗಿ ಮಾಡಿಸಿದಾರೆ ಕಣಕ. ನಾಮಕರಣ ಒಳ್ಳೆ ಗ್ರ್ಯಾಂಡ್ ಆಗಿ ಇಟ್ಕೊಂಡಿರ್ಬೇಕು. ಮಗಳಿಗೆ ಒಳ್ಳೆ ಶ್ರೀಮಂತರ ಮನೆಗೆ ಕೊಟ್ಟಿದಾರೆ ಕಣ, ಹೇಳು ನಮ್ ನಿಂಗಕ್ಕ ಪಾಪ. ಕಷ್ಟಪಟ್ಟು ಚೆನ್ನಾಗಿ ಓದಿಸಿ ಪಾಪ ಮಗ್ಳುನು ಅವಳು ಮಗ್ಳುನು ಬಾಳ ಒಳ್ಳೆಯವಳು ಕಣಿ ಹೇಳಕ. ಕಣಕ ಬಾಳ ಒಳ್ಳೆಯವ್ರು ಕಣಕ. ಪಾಪ ನಮ್ದು ಮದ್ವೆ ಆಗ್ಲಿ, ನನ್ನ ಮಗನ ಮದ್ವೆ ಆಗ್ಲಿ, ಮಗಳದು ನಾಮಕರಣ ಆಗ್ಲಿ, ಎಲ್ಲದಕ್ಕೂ ಪಾಪ ನಮ್ ನಿಂಗಕ್ಕ ನಮ್ಮ ಜಯಣ್ಣ ಮಾತ್ರ ಮುಂದೆ ನಿಂತ್ಕೊಂಡು ಮಾಡಿದಾರೆ. ಹೋಗ್ ಬರ್ಬೇಕು ಕಣಕ. ಭಾನುವಾರ ಐತೆ, ಇನ್ನೇನು ಎಲ್ಲಾರು ನಮ್ಮ ಅಪ್ಪನೂ ಹೊರಡ್ತಾರೆ, ಎಲ್ಲಾರು ಮಂತವಳೆ ಇರ್ತಾರೆ. ಎಲ್ಲಾರು ಹೋಗ್ ಬರೋಣ ಅಂತ ಕಣಿ ಹೇಳಕ. ಒಂದ್ ದಿವಸ ಚೆನ್ನಾಗಿರುತ್ತೆ ಈ ಮಳೆಗಾಲದಲ್ಲಿ ಆ ಕಡೆ ಈ ಕಡೆ ಹೋಗೋದಕ್ಕೆ. ಚೆನ್ನಾಗಿರುತ್ತೆ, ಹೋಗ್ ಬರೋಣ ಕಣಿ ಹೇಳ್ರಿ ಪಾಪ. ನಮ್ಮವ್ರೆ ಅಲ್ವಾ, ಕರೆದಿದಾರ ಅಂದ್ಮೇಲೆ ಹೋಗ್ಬೇಕಣಕ. ಅವ್ರಿಗೂ ಖುಷಿ ಆಗುತ್ತೆ. ಇವಾಗ ಹೋಗ್ಲಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಳೋದು ಅವ್ರು. ಮುಂದೆ ನಮ್ಮ ಮನೇಲಿ ಏನಾದ್ರು ಫಂಕ್ಷನ್ ಏನಾದ್ರು ನಡೆದಾಗ, ಏನಾದ್ರು ನಾಮಕರಣನೋ ಮದ್ವೆನೋ ಬೇರೆ ಏನಾದ್ರು ನಡೆದಾಗ ಅವ್ರು ಬರ್ಬೇಕಲ್ವೇನಕ್ಕ, ಅಲ್ವಾ? ಹೋಗ್ ಬರೋಣ ಕಣಿ ಹೇಳು.